ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೆ ದಿನಗಣನೆ ಶುರುವಾಗಿದೆ. ಜೂನ್ 4 ಫಲಿತಾಂಶ ಪ್ರಕಟವಾಗುತ್ತೆ. ಈಗಾಗಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂತಸ ಮನೆ ಮಾಡಿದರೆ BJP ಪಾಳ್ಯದಲ್ಲಿ ಆತಂಕದ ಕಾರ್ಮೋಡ ಕವಿದಿದೆ. ಕರ್ನಾಟಕದಲ್ಲಿ BJP ಪಕ್ಷ ಬಹಳ ಹೀನಾಯವಾದ ಪರಿಸ್ಥಿತಿ ತಲುಪುತ್ತಾ ಕಾಂಗ್ರೆಸ್ ಪಕ್ಷ 1999ರ ಇತಿಹಾಸವನ್ನು ಬ್ರೇಕ್ ಮಾಡುತ್ತಾ ಅನ್ನೋ ಚರ್ಚೆ ಶುರುವಾಗಿರೋದು. ಈಗ ಎರಡು ವಿಚಾರಗಳನ್ನು ನಿಮ್ಗೆ ತೋರಿಸ್ತೀವಿ ನೋಡಿ. ಗೆಲುವಿನ ಲೆಕ್ಕಾಚಾರ, ಸಿದ್ದರಾಮಯ್ಯ DK ಶಿವಕುಮಾರ್ ಕೈ ಸೇರಿದ ಆಂತರಿಕ ವರದಿ, ಕಾಂಗ್ರೆಸ್ ಪಾಳ್ಯದಲ್ಲಿ ಸಂತಸ. ಮತ್ತೊಂದು ನ್ಯೂಸ್ 18ನಲ್ಲಿ ಪ್ರಕಟವಾಗಿದ್ದಂಥ ವರದಿ, ಸಮೀಕ್ಷೆ ನೋಡಿ ಟೆನ್ಷನ್ ಆದ್ರ BY ವಿಜಯೇಂದ್ರ, BYಗೆ ಟಕ್ಕರ್ ಕೊಡಲು ಒಂದು ಟೀಮ್ ರೆಡಿ. ಈ ಎರಡು ವಿಚಾರಗಳೇ ಸ್ಪಷ್ಟವಾಗಿ ಹೇಳ್ತಾ ಇದೆ ಕರ್ನಾಟಕದಲ್ಲಿ ಯಾವ ಪಕ್ಷ ಮುನ್ನಡೆಯಲ್ಲಿದೆ ಅನ್ನೋದನ್ನು. ಅದರಲ್ಲೂ BJP ಪಕ್ಷಕ್ಕೆ BJPಯೇ ಶತ್ರುವಾಗಿದೆಯಾ ಈ ಬಾರಿ ಕರ್ನಾಟಕದಲ್ಲಿ ಅನ್ನೋ ಚರ್ಚೆ ಶುರುವಾಗಿರೋದು. BY ವಿಜಯೇಂದ್ರ BJP ರಾಜ್ಯಾಧ್ಯಕ್ಷರಾದ ಬಳಿಕ BJP ಪಕ್ಷದ ಒಂದು ಗುಂಪು ಅವರನ್ನು ವಿರೋಧ ಮಾಡ್ತಾನೇ ಬಂತು. ಕಡೆಗದು ಲೋಕಸಭಾ ಚುನಾವಣೆಯಲ್ಲೂ ಸ್ಫೋಟವಾಯಿತು. ಒಂದು ಕಡೆ ಈಶ್ವರಪ್ಪನವರು ರಾಘವೇಂದ್ರ ವಿರುದ್ಧ ಬಂಡಾಯವಾಗಿ ಸ್ಪರ್ಧೆ ಮಾಡ್ತಾರೆ. ಈಶ್ವರಪ್ಪನವ್ರನ್ನ ಮನವೊಲಿಸಲಿಕ್ಕೆ ಹೈಕಮಾಂಡ್ ಮುಂದೆ ಬರೋದೇ ಇಲ್ಲ. ನೆಪ ಮಾತ್ರಕ್ಕೆ ಈಶ್ವರಪ್ಪನವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ ಅಂತ ಹೇಳ್ತೆ ಹೊರತು ಈಶ್ವರಪ್ಪನವ್ರನ್ನ ಕರೆಸಿ ನೀವು ಸ್ಪರ್ಧೆಯಿಂದ ಹಿಂದೆ ಸರಿರಿ ಅಂತ ಅವರ ಮನವೊಲಿಸೋದಿಲ್ಲ. ಅಲ್ಲೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕೇಂದ್ರ BJP ನಾಯಕರಿಗೂ ಈಶ್ವರಪ್ಪನವರು ರಾಘವೇಂದ್ರ ವಿರುದ್ಧ ಸ್ಪರ್ಧೆ ಮಾಡಬೇಕು, ರಾಘವೇಂದ್ರಗೆ ಈ ಚುನಾವಣೆಯಲ್ಲಿ ತೊಂದರೆ ಆಗಬೇಕು ಅನ್ನೋದೇ ಅವರ ಉದ್ದೇಶ ಆಗಿತ್ತೇನೋ. ಹೀಗಾಗಿ ಕೇಂದ್ರ ನಾಯಕರು ಈಶ್ವರಪ್ಪನವ್ರ ಜೊತೆ ಮಾತನ್ನೇ ಆಡೋದಿಲ್ಲ. ಈಶ್ವರಪ್ಪನವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ. ಜೊತೆಗೆ ಹಲವು ಕ್ಷೇತ್ರದಲ್ಲಿ BJPಗೆ ಬಂಡಾಯದ ಬಿಸಿ ತಟ್ಟತ್ತೆ. ಯಡಿಯೂರಪ್ಪನವರ ವಿರುದ್ಧ ಹಲವು ನಾಯಕರು ಮುಗಿಬೀಳ್ತಾರೆ. ಬಹಿರಂಗವಾಗಿ ಯಾರು ಮಾತಾಡೋಕ್ಕಾಗ್ದೇ ಪಕ್ಷದ ಆಂತರಿಕ ವಲಯದಲ್ಲಿ ಮಾತನಾಡಿದ್ದಾರೆ. ಯಡಿಯೂರಪ್ಪ ಮತ್ತು ಅವರ ಮಗ ಪಕ್ಷವನ್ನು ಆಪೋಷಣೆ ತಗೊಂತಾ ಇದ್ದಾರೆ. ಏನಿದು ಎಲ್ಲ ಒಂದೇ ಮನೆಗೆ ಬೇಕಾ ಅಧಿಕಾರಗಳು ಅಂತ ಎಷ್ಟೋ ಜನ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಸಿಡಿದೆದ್ದಿದ್ದಾರೆ. ಶೋಭಾ ಕರಂದ್ಲಾಜೆ ಅವರಿಗೆ ಪಟ್ಟು ಬಿಡ್ದಂಗೆ ಯಡಿಯೂರಪ್ಪನವರು ಟಿಕೆಟ್ ಕೊಡಿಸ್ತಾರೆ. ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಸೋಲ್ತಾರೆ ಅನ್ನೋ ಮಾತಿತ್ತು. ಅಂತಹ ಸೋಲುವ ಅಭ್ಯರ್ಥಿಯನ್ನು ತಂದು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ನಿಲ್ಲಿಸ್ತಾರೆ. ಅಲ್ಲೂ ಕೂಡ ಅಸಮಾಧಾನ ಭುಗಿಲೇಳುತ್ತೆ. ವಿಜಯೇಂದ್ರಗೆ ಮತ್ತು ಯಡಿಯೂರಪ್ಪನವರಿಗೆ ಕೆಟ್ಟ ಹೆಸರು ಬರಬೇಕು ಅನ್ನೋ ಕಾರಣಕ್ಕೆ BJPಯ ಒಂದು ಟೀಮ್ ಸೈಲೆಂಟಾಗಿಯೇ ಕಾರ್ಯಾಚರಣೆ ಮಾಡಿದೆಯಾ ಲೋಕಸಭಾ ಚುನಾವಣೆಯಲ್ಲಿ ಅನ್ನೋ ಚರ್ಚೆ ಶುರುವಾಗಿರೋದು. ಈ ಆಂತರಿಕ ಸಮೀಕ್ಷೆಯನ್ನು ನೋಡಿ BY ವಿಜಯೇಂದ್ರ ಅವರೇ ಬೆಚ್ಚಿ ಬಿದ್ದಿದ್ದಾರಂತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ 20 ಕ್ಷೇತ್ರಗಳಲ್ಲಿ ಗೆಲ್ಲೋದು ಖಚಿತ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ ಪಕ್ಷ ನಡೆಸಿರುವಂಥ ಆಂತರಿಕ ಸರ್ವೆ ಮತ್ತು ರಾಜ್ಯ ಗುಪ್ತಚರ ಇಲಾಖೆ ನೀಡಿರುವಂಥ ಸರ್ವೆನಲ್ಲಿ ಕಾಂಗ್ರೆಸ್ 20 ಕ್ಷೇತ್ರ ಗೆಲ್ಲೋದ್ರಲ್ಲಿ ಡೌಟೇ ಇಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಜೊತೆಗೆ ಉಳಿದ 8 ಕ್ಷೇತ್ರದಲ್ಲಿ BJP ಅಷ್ಟು ಸುಲಭವಾಗಿ ಗೆಲ್ಲೋದಕ್ಕಾಗಲ್ಲ. ಕಾಂಗ್ರೆಸ್ ಮತ್ತು ಮೈತ್ರಿ ಅಭ್ಯರ್ಥಿಗಳ ನಡುವೆ ನೆಕ್ ಟು ನೆಕ್ ಫೈಟ್ ಇರುತ್ತೆ ಅನ್ನೋ ರಿಪೋರ್ಟ್ ಸಿಕ್ಕಿರೋದು. ಇದೆಲ್ಲವನ್ನು ನೋಡಿ ವಿಜಯೇಂದ್ರ ಟೆನ್ಷನ್ ಆಗಿರೋದು. ಒಂದು ವೇಳೆ BJPಗೆ ಕಡಿಮೆ ಸ್ಥಾನ ಬಂದರೆ ಖಂಡಿತವಾಗಿಯೂ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಿ ಅಂತ BJP ಪಕ್ಷದ ಒಂದು ಗುಂಪು ಗಲಾಟೆ ಮಾಡುತ್ತೆ. ಹೈಕಮಾಂಡ್ ಮುಂದೆ ವಾದವನ್ನು ಮಂಡಿಸುತ್ತೆ. ನೋಡಿ ವಿಜಯೇಂದ್ರಂಗೆ ನೀವು ಅಧ್ಯಕ್ಷನನ್ನಾಗಿ ಮಾಡಿದ್ರಿ, ಏನು ಪ್ರಯೋಜನ ಆಗಲಿಲ್ಲ, ಕಳೆದ ಬಾರಿ ಇಂಥ ಹೀನಾಯ ಸ್ಥಿತಿ ತಲುಪಿಬಿಡ್ತು BJP ಪಕ್ಷ. ಫಸ್ಟ್ ಅವ್ರನ್ನ ಚೇಂಜ್ ಮಾಡಿ ಅವರೇನಾದರೂ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದ್ರೆ BJP ಪಕ್ಷದಲ್ಲಿ ಭಿನ್ನಮತ ಭುಗಿಲೇಳುತ್ತೆ. BJP ಅನಿಷ್ಠಾವಂತ ನಾಯಕರು BJP ಪಕ್ಷದ ಪರವಾಗಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆಗ BJPಗೆ ತೊಂದರೆ ಆಗುತ್ತೆ ಪಕ್ಷಕ್ಕೆ. ಅವರನ್ನು ಚೇಂಜ್ ಮಾಡಿ ಅನ್ನೋ ವಾದವನ್ನು ಮಂಡಿಸ್ಬೋದು. ಇದು ಈಗ ರಾಘವೇಂದ್ರ ಮತ್ತು ಯಡಿಯೂರಪ್ಪನವರ ಆತಂಕಕ್ಕೆ ಕಾರಣವಾಗಿರೋದು. ಯಡಿಯೂರಪ್ಪನವ್ರು ಹೇಗಾದರೂ ಮಾಡಿ ಕರ್ನಾಟಕ BJPಯನ್ನು ನಮ್ಮ ಕೈವಶ ಮಾಡ್ಕೋಬೇಕು ಅಂತ ಬಹಳನೇ ಪ್ರಯತ್ನ ಪಡ್ತಿದ್ದಾರೆ. ಆದರೆ BJP ಪಕ್ಷದಲ್ಲಿರುವಂತಹ ಘಟಾನುಘಟಿ ನಾಯಕರು ಅದಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ. ಲೋಕಸಭಾ ಚುನಾವಣೆಯಲ್ಲಿ RSS ನಾಯಕರಂತೂ ಕರ್ನಾಟಕದ ತಲೆನೇ ಹಾಕಲಿಲ್ಲ. BL ಸಂತೋಷ್ ಏನಾದರೂ ಅನ್ನೋದು ಒಬ್ರಿಗೂ ಗೊತ್ತಿಲ್ಲ. ಇದೆಲ್ಲವನ್ನು ನೋಡ್ತಾ ಇದ್ದರೆ ಲೋಕಸಭಾ ಚುನಾವಣೆಯಲ್ಲಿ BJP ಪಕ್ಷಕ್ಕೆ BJP ನಾಯಕರೇ ಒಳೆಯಿಟ್ಟು ಕೊಟ್ಟಿದ್ದಾರೆ. ಇದರ ಲಾಭ ಕಾಂಗ್ರೆಸ್ ಪಕ್ಷಕ್ಕೆ ಆಗಿದೆ. ಹೀಗಾಗಿ ಕಾಂಗ್ರೆಸ್ ಪಕ್ಷ 20 ಕ್ಷೇತ್ರಗಳಲ್ಲಿ ಜಯ ಸಾಧಿಸುವ ಸಾಧ್ಯತೆ ಇದೆ ಅನ್ನೋ ಒಂದು ಆಂತರಿಕ ಸಮೀಕ್ಷೆ ವರದಿ ಹೇಳ್ತಾ ಇದೆ. ಹೀಗಾಗಿ ಮುಂದೆ ಬರುವಂಥ ಫಲಿತಾಂಶ ವಿಜಯೇಂದ್ರ ಅವರ ರಾಜಕೀಯ ಭವಿಷ್ಯ ನಿರ್ಧಾರ ಮಾಡುತ್ತೆ. ಇತ್ತ ಕಾಂಗ್ರೆಸ್ ಪಾಳ್ಯಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ ಅನ್ನೋ ಮಾತು ಭರ್ಜರಿಯಾಗಿ ಕೇಳಿ ಬರ್ತಾ ಇದೆ.